ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರವಿರಾಜ್. ಕನ್ನಡದಲ್ಲಿ ಎಕ್ಸೆಲ್ ಕಲಿಯಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾನು ಈ ದಿನ ಇಫ್ ಫಂಕ್ಷನ್ನ ಹೇಗೆ ಯೂಸ್ ಮಾಡೋದು ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗಿದೆ ಅಂತ. ಹೌ ಟು ಯೂಸ್ ಇಫ್ ಫಂಕ್ಷನ್. ನಾನು ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ, ನಿಮಗೋಸ್ಕರ ಮತ್ತೆ ಒಂದು ಸಲ ರಿಮೂವ್ ಮಾಡಿ ಫಾರ್ಮುಲಾ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಇಫ್ ಫಂಕ್ಷನ್ ಏನಕ್ಕೆ ಸುಮಾರು ಟೈಪ್ ಯೂಸ್ ಮಾಡ್ಬೋದು. ಸುಮಾರು ಮೋರ್ ದೆನ್ 10 ಟೈಪ್ಸ್ ಮೆಥಡಲ್ಲಿ ನಾವು ಇಫ್ ಫಂಕ್ಷನ್ ಯೂಸ್ ಮಾಡ್ಬೋದು. ಸದ್ಯಕ್ಕೆ ನಾನು ಜಸ್ಟ್ 2 ಮೆಥಡಲ್ಲಿ ಮಾತ್ರ ಹೇಳ್ಕೊಡ್ತೀನಿ ನಿಮಗೆ. ಯಾವ್ದು ಏನಕ್ಕೆ ಅಂತಂತಂದರೆ ನೇಮ್ ಮ್ಯಾಚ್ ಮಾಡೋಕ್ಕೆ. ಸೊ ಇಲ್ಲಿ ಸುರೇಶ್ ಕುಮಾರ್ ಮತ್ತು ಇಲ್ಲಿ ಸುರೇಶ್ ಕುಮಾರ್ ಇದೆ. ಇಫ್ ಎರಡೂ ಒಂದೇ ನೇಮ್ ಇತ್ತು ಅಂತಂದರೆ ನನಗೆ ಕರೆಕ್ಟ್ ಅಂತ ಟ್ರೂ ಅಂತ ಬರಬೇಕು, ಇಲ್ಲಾಂದರೆ ಕರೆಕ್ಟ್ ಅಂತ ಬರಬೇಕು. ಸೊ ಅದೇ ಥರ ನಾನು ಇದು ಮ್ಯಾಚ್ ಆಗಿಲ್ಲ ಅಂತಾನೆ, ಕೆಂಪೇಗೌಡ ಮ್ಯಾಚ್ ಆದರೆ ಓಕೆ ಟ್ರೂ ಅಂತ ಬರಬೇಕು, ಇಲ್ಲಾಂತಂದರೆ ಫಾಲ್ಸ್ ಅಂತ ಬರಬೇಕು. ಏನಾದರೂ ಯಾವ್ದಾದ್ರು ಒಂದು ಫಂಕ್ಷನ್ ಯೂಸ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಂಡು ಮಾಡ್ಬೋದು. ಸಪೋಸ್ ಇಲ್ಲಿ ನೋಡಿ ವಿಜಯ್ ಕುಮಾರ್ ಅಂತಿದೆ, ವಿಜಯ್ ಇದೆ. ಸೊ ಇದು ಕರೆಕ್ಟ್ ಇಲ್ಲ, ನೇಮು ಮಿಸ್ ಮ್ಯಾಚ್ ಇದೆ. ಸೊ ಆ ಥರ ಇತ್ತು ಅಂತಂದರೆ ನನಗೆ ನೇಮ್ ಮಿಸ್ ಮ್ಯಾಚು ಅಥವಾ ಏನಾದರೂ ನಾನೇನು ಕೊಡ್ತೀನಿ ಅದು ಬರಬೇಕು ಅಲ್ಲಿಗೆ. ಅದು ಹೇಗೆ ಅಪ್ಲೈ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಇವಾಗ ನಿಮಗೆ. ಇಫ್ ಅಂತ ಟೈಪ್ ಮಾಡಿ, ಓಪನ್ ಬ್ರ್ಯಾಕೆಟ್, ಸುರೇಶ್ ಕುಮಾರ್ ಈಸ್ ಈಕ್ವಲ್ ಟು ದಿಸ್ ಕಾಲಮ್ ಸುರೇಶ್ ಕುಮಾರ್, ಮ್ಯಾಚಿಂಗ್ ಅದರ್ವೈಸ್ ಮಿಸ್ ಮ್ಯಾಚ್ ಅಂತ ಕೊಟ್ಟರೆ ಟೈಪ್ ಮಾಡಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಿದ್ರೆ ನಮಗೆ ಏನು ಅಂತ ಗೊತ್ತಾಗುತ್ತೆ. ಸುರೇಶ್ ಕುಮಾರ್ ಮ್ಯಾಚ್ ಆಗ್ತಾಯಿದೆ, ಅದಕ್ಕೆ ಮ್ಯಾಚ್ ಅಂತ ಬರ್ತಾಯಿದೆ. ಸೊ ಇದನ್ನು ಕಾಪಿ ಮಾಡಿ ಡ್ರ್ಯಾಗ್ ಮಾಡಿ ಪೇಸ್ಟ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ನಾನು ಆಗಲೇ ಹೇಳ್ದಂಗೆ ವಿಜಯ್ ಕುಮಾರ್ ಮತ್ತು ವಿಜಯ್, ಇದು ಬರೀ ವಿಜಯ್ ಅಂತಿದೆ, ಇಲ್ಲಿ ವಿಜಯ್ ಕುಮಾರ್ ಅಂತ ಇದೆ. ಸೊ ಹಾಗಾಗಿ ಇದು ಮಿಸ್ ಮ್ಯಾಚ್ ಅಂತ ತೋರಿಸ್ತಾರೆ. ಇಲ್ಲೊಂದು ರವಿರಾಜ್ ಅನ್ನೋದು ಮಿಸ್ ಮ್ಯಾಚ್ ಇದೆ. ಏನಂತಂದರೆ ಇಲ್ಲಿ ರವಿರಾಜ್, ಇಲ್ಲಿ ರವಿಕುಮಾರ್. ಸೊ ನೇಮು ಮ್ಯಾಚ್ ಆಗ್ತಾಯಿಲ್ಲ, ಹಂಗಾಗಿ ಇದು ಮಿಸ್ ಮ್ಯಾಚ್ ಅಂತ ತೋರಿಸ್ತಾರೆ. ಇದು ಇಫ್ ಫಂಕ್ಷನ್ ಯೂಸ್ ಮಾಡ್ಕೊಂಡು ನಾವು ಅಪ್ಲೈ ಮಾಡ್ಬೋದು. ಇದೇ ಥರ ಏಜ್. ಸೊ ನನಗೆ ಕೆಲವೊಂದು ರಿಕ್ವೈರ್ಮೆಂಟ್ ಇದೆ. ಆ ರಿಕ್ವೈರ್ಮೆಂಟ್ ಈ ಫಾರ್ಮುಲಾ ಅಪ್ಲೈ ಮಾಡಿ ಏನು ಅಂತ ಹೇಳ್ಕೊಡ್ತೀನಿ ನಿಮಗೆ. ನೋಡಿ, ಇಫ್ this equal to less than 10, 0 double colon open 0 to 10, otherwise false, otherwise not applicable. ನಾನು ಏನು ಹಾಕಿದ್ದೀನಿ ಅಂತ ಈ ಫಾರ್ಮುಲಾದಲ್ಲಿ, ಇಫ್ ದಿಸ್ ಡಿ ಕಾಲಮಲ್ಲಿರೋದು ಬಿಲೋ 0 to 10 ಒಳಗಡೆ ಇತ್ತು ಅಂತಂತಂದರೆ ಅದು ನನಗೆ ಫಾರ್ಮುಲಾ ನಾನು ಏನು ಕೊಟ್ಟಿದ್ದೀನಿ ಅದು ಬರಬೇಕು, ಇಲ್ಲ ಅಂತಾರೆ ನಾಟ್ ಅಪ್ಲಿಕಬಲ್ ಅಂತ ಬರಬೇಕು. ಸೊ ಅದೇ ರೀತಿ ನೋಡಿ, ಇಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರೆ 0 to 10 ಒಳಗೆ ಏನೆಲ್ಲ ಇದೆ ಅದೆಲ್ಲ ಅಪ್ಲೈ ಆಗುತ್ತೆ. ಕೃಷ್ಣಮೂರ್ತಿ ಅನ್ನೋ ಏಜ್ ಬಂದು 2 years ಇದೆ. ಸೊ ಹಾಗಾಗಿ 0 to 10 years ಅಂತ ಬಂದಿದೆ, ಇಲ್ಲಿ ಮ್ಯಾಚ್ ಆಯಿತು. ಸೊ ಇಲ್ಲೊಂದಿದೆ 4 ವರ್ಷ, ವಿಜಯ್ ಅನ್ನೋದು 4 ವರ್ಷ ಇದೆ, ಮ್ಯಾಚ್ ಆಗ್ತಾಯಿದೆ, ಅದಕ್ಕೆ ಅದು ಬಂದಿದೆ. ಸೊ ಬಾಕಿದೆಲ್ಲ ಏನಾಗಿದೆ, ಎಬೋ 10 years ಇರೋದ್ರಿಂದ ಅದು ಯಾವುದೂ ತಗೊಂಡಿಲ್ಲ. ಸೊ ಇದನ್ನು ಮತ್ತೆ ಇಫ್ ಫಾರ್ಮುಲಾನ ಮತ್ತೆ ಕಂಟಿನ್ಯೂ ಮಾಡ್ತೀನಿ, ಮತ್ತೆ ರಿಮೂವ್ ಮಾಡಿ ಫಂಕ್ಷನ್ ಮತ್ತೆ ಅಪ್ಲೈ ಮಾಡಿ ನೋಡ್ತೀನಿ. ನೋಡಿ, ಇಫ್ ಈಕ್ವಲ್ ಟು ಆರ್ ಲೆಸ್ ದ್ಯಾನ್ 10, 0 to 10, ಮತ್ತೆ ಇಫ್ ಫಂಕ್ಷನ್ನ ಕಂಟಿನ್ಯೂ ಮಾಡ್ತೀನಿ. ಇಫ್ ದಿಸ್ ಈಕ್ವಲ್ ಟು ಲೆಸ್ ದ್ಯಾನ್ 20, 10 to 20, if again less than 30, 20 to 30, otherwise
30 ಆ್ಯಂಡ್ ಎಬೋವ್, ಎಂಟರ್. ಸೊ ಇದು ಲೆಂತಿ ಫಾರ್ಮುಲಾ, ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಇದು ನನ್ನ ರಿಕ್ವೈರ್ಮೆಂಟು. ಸೊ ಇಲ್ಲಿ ಇರ್ತಕ್ಕಂಥ ಇಯರ್ಸು ಇನ್ ಬಿಟ್ವೀನಲ್ಲಿ ಯಾವ ಏಜಲ್ಲಿ ಇದ್ದಾರೆ ಅಂತ ನಾನು ಇಲ್ಲಿ ಹಾಕೋಬೇಕು. ಸೊ ಅದನ್ನು ಇಲ್ಲಿ ಕಾಪಿ ಮಾಡಿ ಡ್ರ್ಯಾಗ್ ಮಾಡ್ತೀನಿ. ಇಲ್ಲಿ ನೋಡಿ. ಸೊ ಇಲ್ಲಿ ಸುರೇಶ್ ಕುಮಾರ್ ಅನ್ನೋರು 27 ಇಯರ್ ಆಗಿದ್ದಾರೆ. ಸೊ ಅದಕ್ಕೆ ನನಗೆ 20 to 30 ಇಯರ್ಸ್ ಬಿಟ್ವೀನಲ್ಲಿರೋರು ನನಗೆ ಹೈಲೈಟ್ ಮಾಡಲಿ ಅಂತ ಹಾಕ್ಕೊಂಡೆ. ಸೊ ಅದೇ ರೀತಿ ಬಂದಿದೆ. ಇದು 33 ಇಯರ್ಸು ಕೆಂಪೇಗೌಡ ಅನ್ನೋರು. ಸೊ 30 ಆ್ಯಂಡ್ ಎಬೋವ್ ಏಜನ್ನು ಬಿಟ್ಟಲ್ಲಿದ್ದಾರೆ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಅದೇ ರೀತಿ ನೀವೆಲ್ಲ ನೋಡಿದ್ರೆ ಇಲ್ಲಿ 37 ಏಜ್ ಇರೋರು 30 ಆ್ಯಂಡ್ ಎಬೋವ್, ನಾನು ಫಂಕ್ಷನ್ ಕೊಟ್ಟಿದ್ದೆ. ನಾನು 30 ಆ್ಯಂಡ್ ಎಬೋವ್ ಯಾರೆಲ್ಲ ಇದ್ದಾರೆ ಅದು 30 ಆ್ಯಂಡ್ ಎಬೋವ್ ಬರಲಿ ಅಂತ. ಸೊ ಇಲ್ಲೊಂದು ಸುನೀತಾ ಎಚ್ ಅನ್ನೋದು ಇನ್ ಬಿಟ್ವೀನ್ 10 to 20 ಇನ್ ಬಿಟ್ವೀನಲ್ಲಿ ಬಂದಿದ್ದಾರೆ. ಸೊ ಅದನ್ನು ಈ ಥರ ಬರಲಿ ಅಂತ ಹಾಕೊಂಡಿದ್ದೀನಿ. ಸೊ ಇದು ಈ ಫಂಕ್ಷನ್ನ ಇನ್ನೂ ಸುಮಾರು ಟೈಪಲ್ಲಿ ಯೂಸ್ ಮಾಡ್ಬೋದು. ಸೊ ಅದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಕನ್ಫ್ಯೂಷನ್ ಇತ್ತು ಅಂತಂದರೆ, ಏನಾದರೂ ನಾನು ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದಿದ್ದರೆ ದಯವಿಟ್ಟು ನಿಮ್ಮ ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಅಂತ ಕೇಳ್ಕೊತೀನಿ. ಸೊ ಧನ್ಯವಾದಗಳು.